ಅಲ್ಲ, ಫಿಸಿಕ್ಸ್ ಅಂದ್ರೆ ಜಸ್ಟ್ ಥಿಯರಿ ಓದ್ಕೊಂಡು ಪಾಸ್ ಆಗ್ಬೇಡ ಅಂದ್ರೆ ಓದಷ್ಟು ಓಡಿಸ್ಕೊಂಡು ಬರೋದೇ ಫಿಸಿಕ್ಸ್. ಸೊ ಸಿಂಪಲ್ ಆಗಿ ಇದೊಂದನ್ನ ನೋಡಿದ್ರೆ ಸಾಕು ಅನ್ನೋ ರೀತಿ ಫುಲ್ ಅಂಡ್ ಫೈನಲ್ ಆಗಿ ನನಗೆ ಒಂದು ಇಂಪಾರ್ಟೆಂಟ್ ನ್ಯೂಮ್ಯಾರಿಕಲ್ಸ್ ಬೇಕು ಅಂದ್ರೆ ಐ ಬೋಡ್ ಯು ಸಮ್ ಒಂದು ಚಿಕ್ಕ ಟಿಪ್ಸ್ ಅಂಡ್ ಟ್ರಿಕ್ಸ್. ಏನ್ ಗೊತ್ತಾ, ಮಾಡೋದು ಕಲ್ತ್ಕೊಳ್ಳಿ ಅಂಡ್ ದೆನ್ ಎಲ್ಲಿ ಹೋದ್ರು ಯಾವ ರೀತಿ ಇದ್ರು ಮಾಡ್ಬಿಡ್ತೀರಾ. ಓಕೆ, ಸೊ ಟು ಬಿ ವೆರಿ ಫ್ರಾಂಕ್, ಈ ನ್ಯೂಮ್ಯಾರಿಕಲ್ಸ್ ಮಾಡೋದು ಹೇಗಿರುತ್ತೆ ಅಂದ್ರೆ ಎಲ್ಲ ಒಂದೇ ತರ ಇರುತ್ತೆ ಕಣೋ. ಫ್ಯಾನ್ಸಿ ಆಗಿ ಇಲ್ಲಿನ ವರ್ಡ್ ಅಲ್ಲಿ, ಅಲ್ಲಿನ ವರ್ಡ್ ಇಲ್ಲಿ ಹಾಕಿರ್ತಾರ ಅಷ್ಟೇಪ್ಪ, ಆಯ್ತಾ. ಸೊ ಸ್ಟ್ಯಾಂಡರ್ಡ್ ನ್ಯೂಮ್ಯಾರಿಕಲ್ಸ್ ಮಾಡೋದು ಕಲ್ತ್ಕೊಳ್ಳಿ. ಈ ವ್ಯಾಲ್ಯೂ ಬೇರೆದಾಗಿದ್ರು ಅದೇ ಒಂದು ಫಾರ್ಮುಲಾ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ, ಆಯ್ತಾ. ಸೊ ಈ ಒಂದು ಸೆಷನ್ ಅಲ್ಲಿ ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಮ್ಯಾರಿಕಲ್ಸ್ ನ ಎಷ್ಟು ಈಸಿಯಾಗಿ ಕ್ವಿಕ್ ಆಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ದಿಸ್ ವಿಲ್ ಬಿ ದ ಓನ್ಲಿ ವಿಡಿಯೋ ಯು ವಾಂಟ್ ಟು ವಾಚ್. ಇದೊಂದು ನೋಡಿದ್ರೆ ಸಾಕು, ಬೋತ್ ಫಾರ್ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ. ಓಕೆ, ಸೊ ಈ ಕ್ವೆಶನ್ಸ್, ಯಾವುದೇ ಕ್ವೆಶನ್ಸ್ ಮಾಡೋದಕ್ಕಿಂತ ಮುಂಚೆ ನಮಗೆ ಏನ್ ಬೇಕು, ಫಾರ್ಮುಲೆ ಲಿಸ್ಟ್ ಅನ್ನೋದು ಬೇಕು, ಹೌದಾ. ದ ಫಾರ್ಮುಲೆ ಲಿಸ್ಟ್, ಆಯ್ತಾ. ಸೊ ಇದರದೇ ಒಂದು ವಿಡಿಯೋ ಮಾಡಿದ್ದೀನಿ, ವೆರಿ ಸ್ಮಾಲ್ ವಿಡಿಯೋ, 15 to 20 minutes ಇದೆ, ಆಯ್ತಾ. ಇಲ್ಲೂ ನಾನು ಪ್ರತಿಯೊಂದು ಹೇಳ್ಕೊಡ್ತೀನಿ, ಅದನ್ನೇ ಹೋಗಿ ನೋಡ್ಬೇಕಂದ್ರೆ ಇಲ್ಲ, ಅದನ್ನ ಎಕ್ಸಾಮ್ಸ್ಗೆ ಹೋಗೋಕ್ಕಿಂತ ಮುಂಚೆ ನೋಡಿ. ಪ್ರತಿಯೊಂದು ಫಾರ್ಮುಲೆ ಏನೇನ್ ಯೂಸ್ ಮಾಡ್ತೀವಿ ಎಲ್ಲದನ್ನು ಇಲ್ಲೇ ಹೇಳ್ಬಿಡ್ತೀನಿ, ಆಯ್ತಾ. ಸಿ ವಿ ವಿಲ್ ಕ್ವಿಕ್ಲಿ ಡೂ ಎವ್ರಿಥಿಂಗ್ ಹಿಯರ್, ಆಯ್ತಾ. ಸೊ ನಾನು ಇಲ್ಲೇ ಹೇಳ್ಬಿಡ್ತೀನಿ ಯಾವ ರೀತಿ ಕ್ವೆಶನ್ಸ್ ಇರುತ್ತೆ ಅಂತ. ಫಸ್ಟ್ ಎಲೆಕ್ಟ್ರಿಸಿಟಿಯಿಂದ ತಗೋಣ. ಇಲ್ಲಿ 3 ಟರ್ಮ್ಸ್ ಇದೆಯಾ, ವೋಲ್ಟೇಜ್, ಕರೆಂಟ್, ರೆಸಿಸ್ಟೆನ್ಸ್, ವಿಭವಾಂತರ, ವಿದ್ಯುತ್ ಪ್ರವಾಹ, ರೋಧ, ರೈಟ್, ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಇಬ್ಬರಿಗೂ. ಸೊ ಎನಿ ಒನ್ ವಿಲ್ ಬಿ ಅನ್ನೋನ್. ಯಾವುದೇ ಕ್ವೆಶನ್ ತಗೊಳ್ಳಿ ಒಂದೇ ಅನ್ನೋನ್ ಇರುತ್ತೆ, ಒಂದಕ್ಕಿಂತ ಹೆಚ್ಚಿದೆ ಅಂದ್ರೆ ಮಲ್ಟಿಪಲ್ ಫಾರ್ಮುಲಾ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ವೋಲ್ಟೇಜ್ ನ ಅವ್ರು ಕೊಡಲ್ಲ ಅನ್ಕೊಳ್ಳಿ, ಆಯ್ತಾ. ಈಗ 3 ಆಂಪಿಯರ್ಸ್ ಕರೆಂಟ್ ಹೋಗ್ತಿದೆ, ದಟ್ ಇಸ್ 10 ohms ರೆಸಿಸ್ಟೆನ್ಸ್ ಇದೆ. ವೋಲ್ಟೇಜ್ ಎಷ್ಟು ಅಂದ್ರೆ 3 into 10 30, ಆಯ್ತಾ. ಇಲ್ಲ ಸರ್, ವೋಲ್ಟೇಜ್ ನಮಗೆ 30 ಕೊಡ್ತಾರೆ, ಕರೆಂಟ್ ಎಷ್ಟು ಗೊತ್ತಿಲ್ಲ, ರೆಸಿಸ್ಟೆನ್ಸ್ 5 ಕೊಡ್ತಾರೆ ಅಂದ್ರೆ IS 30/5 ಎಷ್ಟು, 6 is the ಕರೆಂಟ್. ಈ ರೀತಿ ಕ್ವೆಶನ್ಸ್ ಇರುತ್ತೆ. ಫ್ರೇಮ್ ಮಾಡಿ ಉದ್ದಕ್ಕೂ ಕೊಡ್ತಾರೆ, ಆ ಉದ್ದ ಇರೋ ಕ್ವೆಶನ್ ಅಲ್ಲಿ ಇಲ್ಲಿ ಅಡಕೊಂಡಿರುತ್ತೆ. ಫೈಂಡ್ ಔಟ್ ಮಾಡಿ ತಿನ್ಬಿಡಿ. ಚಿತ್ರಾನಲ್ಲಿ ಕಡಲೆಕಾಯಿ, ಪಾಯಸ ಅಲ್ಲಿ ಗೋಡಂಬಿ ಆರಿಸ್ಕೊಂತೀರಲ್ಲ, ದ್ರಾಕ್ಷಿ, ತಿರುಪತಿ ಲಾಡು ದ್ರಾಕ್ಷಿ, ಅದೇ ರೀತಿ ಇಲ್ಲೂ ಕೂಡ ಆರಿಸ್ಕೊಂಡು ಪಟಾಪಟ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ, ಆಯ್ತಾ. ಸಿಂಪಲ್. ಕರೆಂಟ್ ಕೂಡ ಅಷ್ಟೇ ಕಣ್ರು. ಯಾವ ರೀತಿ, ಈಗ ಇಷ್ಟು ಚಾರ್ಜಸ್ ಇದೆ, 3 ಕೂಲಂಬ್ ಆಫ್ ಚಾರ್ಜಸ್, ಆಯ್ತಾ. 3 seconds ಹೋಗುತ್ತೆ. ಕರೆಂಟ್ ಎಷ್ಟು, 3/3 1 ಆಂಪಿಯರ್ ಅಷ್ಟೇ, ಆಯ್ತಾ. ಇನ್ನೊಂದು Q is equal to NE ಅಂತ ಇರುತ್ತೆ, ಆಯ್ತಾ. ಅಂದ್ರೆ ಒಂದು ಎಲೆಕ್ಟ್ರಾನ್ ಮೇಲೆ 1.6 into 10⁻⁻19 ಕೂಲಂಬ್ ಇದೆ ಅಂದ್ರೆ 4 ಎಲೆಕ್ಟ್ರಾನ್ಗೆ ಇಂಟು 4 ಮಾಡ್ರೋ ಅಷ್ಟೇ, ಇಂಟು 4 ಮಾಡಿ ಅಷ್ಟೇ, ಆಯ್ತಾ. ಈ ರೀತಿ ಇರುವಂತಹ ಕ್ವೆಶನ್ಸ್ ಕೂಡ ಇರುತ್ತೆ, ಆಯ್ತಾ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಇನ್ ಸೀರೀಸ್, ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಇದು ಒಂದು ಕ್ವೆಶನ್ ಹೌದು. ಯಾವಾಗ ಒಂದು ಸರ್ಕ್ಯೂಟ್ ಅಲ್ಲಿ ಕೊಟ್ಟಾಗ ಈಸಿಯಾಗಿ ನಾನೊಂದು ಗುಡ್ ಎಕ್ಸಾಂಪಲ್ ತಗೊಂಡು ಮಾಡಿಸ್ತೀನಿ. ಓಕೆ, ಜೂಲ್ಸ್ ಲಾ ಆಫ್ ಹೀಟಿಂಗ್ ಮೇಲೆ ಡಿಫ್ರೆಂಟ್ ಫಾರ್ಮುಲೆ ಇದೆ, ಆಯ್ತಾ. ಎಲೆಕ್ಟ್ರಿಕ್ ಪವರ್ ಮೇಲೆ ಡಿಫ್ರೆಂಟ್ ಫಾರ್ಮುಲೆ ಇದೆ. ಹೇಗಾದ್ರೂ ಒಂದು ಮಾಡಿ ಕ್ವೆಶನ್ಸ್ ಕೇಳ್ತಾರೆ. ಇದ್ರ ಮೇಲೂ ಅಷ್ಟೇ. ಸಿಂಪಲ್ ಆಗಿ ಏನ್ ಗೊತ್ತಾ, ಓನ್ಲಿ ಒನ್ ಅನ್ನೋನ್ ವಿಲ್ ಬಿ ದೇರ್. ಓಕೆ, ಇಷ್ಟೆಲ್ಲಾ ಫಾರ್ಮುಲಾ ಇದೆಯಲ್ಲ ಸರ್, ಹೌದು. ಆದ್ರೆ ಓನ್ಲಿ ಒನ್ ಅನ್ನೋನ್, ಒಂದೇ ಒಂದು ಗೊತ್ತಿರಲ್ಲ. ಓಕೆ, ಓನ್ಲಿ ಒನ್ ರೈಟ್ ಅನ್ನೋನ್ ಇರುತ್ತೆ. ಓಕೆ, ದಟ್ಸ್ ಇಟ್. ಓನ್ಲಿ ಒನ್ ಅನ್ನೋನ್, ಒಂದೇ ಒಂದು ಗೊತ್ತಿರಲ್ಲ ಕಂಡ್ರೋ, ಈಸಿಯಾಗಿ ಮಾಡ್ಬೋದಲ್ರೋ. ದಾಟ್ಸ್ ವಾಟ್ ಇಟ್ ಈಸ್ ಅಬೌಟ್. ಓಕೆ, ಸೊ ವಿಲ್ ಡೂ ಕ್ವೆಶನ್ ಬೈ ಕ್ವೆಶನ್ಸ್, ಫಾಸ್ಟ್ ಆಗಿ ಪ್ರತಿಯೊಂದು ಮಾಡೋಣ. ಈಗ ಇದನ್ನ ಮಾಡೋದ್ ಕಲ್ತ್ಕೊಳ್ಳಿ ಸಾಕು, ಮೋರ್ ದ್ಯಾನ್ ಎನಫ್. ಓಕೆ, ಯಾವುದೇ ಕ್ವೆಶನ್ ಕೊಡ್ಲಿ, ನಂಬರ್ಸ್ ಚೇಂಜ್ ಇರುತ್ತೆ, ನಂಬರ್ಸ್ನ ನಾವು ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಸೊ ಒಂದು ಬಲ್ಬ್ ಇದೆಯಪ್ಪ, 220 volts, ಇನ್ನು 22 ವ್ಯಾಟ್ಸ್ ಇದೆ. ಕರೆಂಟ್ ಎಷ್ಟು ಅಂತಾರೆ, ಒಂದು ಬಲ್ಬಿನ ಮೇಲೆ 220 volts ಇದ್ರೆ, 22 ಸಾಮರ್ಥ್ಯ ಇದ್ರೆ ಕರೆಂಟ್ ಎಷ್ಟು. ಸಿಂಪಲ್, ನಮ್ಗೆ ಏನ್ ಗೊತ್ತಿದೆ, ವೋಲ್ಟೇಜ್ ಕೊಟ್ಟಿದ್ದಾರೆ, ಹೌದಾ. ವೋಲ್ಟೇಜ್ ಎಷ್ಟು, 220 volts. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಪವರ್ ಕೊಟ್ಟಿದ್ದಾರೆ, ಪವರ್ ಎಸ್ 22 ವ್ಯಾಟ್ಸ್. ಏನ್ ಕಂಡುಹಿಡಿಬೇಕು, ಕರೆಂಟ್ ಕಂಡುಹಿಡಿಬೇಕು. ಈಗ ಈ ಮೂರು ಸೇರಿ ಒಂದು ಫಾರ್ಮುಲಾ ಇದೆಯಾ, ಎಸ್. ಇಲ್ಲಿ ನೋಡಿ, PVI ಸೇರಿ ಒಂದು ಫಾರ್ಮುಲಾ ಇದೆಯಲ್ಲ, PVI, ಇದನ್ನ ಯೂಸ್ ಮಾಡೋದಷ್ಟೇ. P is equal to VI, ಹೌದಾ. ಸೊ ಅದನ್ನೇ ಯೂಸ್ ಮಾಡೋಣ. ಸೊ P is equal to VI ಅನ್ನೋ ಫಾರ್ಮುಲಾ ಯೂಸ್ ಮಾಡಿದ್ರೆ
ನಮಗೆ ಬೇಕಿರೋದು ಐ ಒಂದ್ ಕಡೆ ಇಟ್ಕೊಳ್ಳಿ, ಪಿ ಬೈ ವಿ ಇಸ್ ಈಕ್ವಲ್ ಟು ಐ. ಹೌದಾ? ಸೊ ಸಾಲ್ವ್ ಮಾಡಿದ್ರೆ ಪವರ್ ಎಷ್ಟು? 22 ಕಿಲೋನಾ? ಜಸ್ಟ್ 22 ಬೈ ವೋಲ್ಟೇಜ್ ಎಷ್ಟು? 220. ದಟ್ ಇಸ್ 22 times 1, 22 times 1 0. ಹೌದಾ? ಅಲ್ಲ, ಹಂಗಲ್ಲ ಮಾಡೋದು. 11 times 2, 11 times 20, ದಟ್ ಇಸ್ 1/10 ಆಂಪ್ಸ್ ಅಷ್ಟೇ. 0.1 ಆಂಪ್ಸ್ ಅಂತ ಬರೀರಿ, 0.1 ಆಂಪ್ಸ್ ಅಂತ ಬರೀರಿ ಅಷ್ಟೇ. ಈ ರೀತಿ ಮಾಡೋದಿರುತ್ತೆ. ಕಷ್ಟನಾ? ಈಸಿ. ಹೌದಾ? ಅಷ್ಟೇ. 0.1 ಆಂಪ್ಸ್. ರೆಸಿಸ್ಟೆನ್ಸ್ ಎಷ್ಟು ಅಂತ ಕೇಳ್ತಾರೆ. ಸಿಂಪಲ್ ಆಗಿ ವಿ ಇಸ್ ಈಕ್ವಲ್ ಟು ಐ ಆರ್ ಬರೀತೀರಾ. ಹೌದಾ? ಇಲ್ಲಿ ನೋಡಿ, ರೆಸಿಸ್ಟೆನ್ಸ್ ಕೇಳಿದ್ದಾರೆ. ಸೊ ಆರ್ ಅಂದ್ರೆ ವಿ ಬೈ ಐ. ವೋಲ್ಟೇಜ್ ಎಷ್ಟಿದೆಯಪ್ಪ? 220. ಹೌದಾ? ಡಿವೈಡೆಡ್ ಬೈ, ಆಯ್ತಾ, ಕರೆಂಟ್ 1/10. ಡಿನಾಮಿನೇಟರ್ ಡಿನಾಮಿನೇಟರ್ ನ್ಯೂಮರೇಟರ್ ಕಡೆಗೆ, ದಟ್ ಇಸ್ 220 into 10 is 2200. ದಟ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ ಬಂದು ಇಲ್ಲಿ ನಮಗೆ ಸರಿಯಾದ ಉತ್ತರ. 0.1 ಎರಡು ಕಡೆ ಇದೆ, ಕನ್ಫ್ಯೂಸ್ ಮಾಡಕ್ಕೆ ಅಂತಾನೆ ಕೊಟ್ಟಿದ್ದಾರೆ. ಬಿ ಕೇರ್ಫುಲ್. ಆಯ್ತಾ? ಎಕ್ಸಾಮ್ ನಲ್ಲಿ ಈಸಿ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಈಗ ಎಲೆಕ್ಟ್ರಿಕ್ ಫ್ಯಾನ್ ಕನ್ಸ್ಯೂಮ್ ಮಾಡುತ್ತೆ 880 ವ್ಯಾಟ್ಸ್ into 20 volts. ಓಕೆ, ಕ್ಯಾಲ್ಕುಲೇಟ್ ದ ಕರೆಂಟ್ ಅಂಡ್ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್. ಸೇಮ್ ಇವಾಗ ಮಾಡ್ದಷ್ಟೇ ಹೇಗಿದ್ಯೋ ಹಾಗೆ ಮಾಡೋದು. ಟ್ರೈ ಇಟ್ ಬೈ ಯುವರ್ ಸೆಲ್ಫ್. ಆನ್ಸರ್ ಕಮೆಂಟ್ ಸೆಕ್ಷನ್ ಅಲ್ಲಿ ಬೇಕು. ಸೀರೀಸ್ ಅಂಡ್ ಪ್ಯಾರಲಲ್ ಸೇರಿ ಒಂದೇ ಕ್ವೆಶ್ಚನ್ ಬೇಕು ಸರ್. ಓಕೆ, ತರ್ತೀನಿ. ಇಲ್ಲೇ ಕಾಣಿಸ್ತಿದೆ ನೋಡಿ. ಸೊ ಈಗ 12 ohm, 8 ohm, 16 ohm ಇದೆಯಲ್ಲ, ಇದು ಯಾವ ರೀತಿ ಕನೆಕ್ಟ್ ಆಗಿದೆ? ಇದರ ಎಲ್ಲ ಸ್ಟಾರ್ಟಿಂಗ್ ಎಂಡ್ ಒಂದೇ ಕಡೆ, ಇದರ ಎಲ್ಲ ಎಂಡಿಂಗ್ ಎಂಡ್ ಒಂದೇ ಕಡೆ. ಸೊ ದಿಸ್ ಇಸ್ ಲೈಕ್ ಪ್ಯಾರಲಲ್ ಕಾಂಬಿನೇಷನ್. 12, 8, 16 ಎಲ್ಲ ಹೇಗಿದೆ? ಸರಣಿ ಎಲ್ಲ ಸಮಾಂತರವಾಗಿದೆ. ಓಕೆ, 12 ohm ಪ್ಯಾರಲಲ್ ಟು 8 ohm, ಓಕೆ, ಪ್ಯಾರಲಲ್ ಟು 16 ohm. ಅಂದ್ರೆ ಇದೇನು? ಸರಣಿನ ಸಮಾಂತರನ? ಸಮಾಂತರ. ದಟ್ ಮೀನ್ಸ್ ಪ್ಯಾರಲಲ್. ಓಕೆ, ಪ್ಯಾರಲಲ್ is also called as what? It is ಸಮಾಂತರ. ಓಕೆ, ನೆಕ್ಸ್ಟ್ ಈಗ ಪ್ಯಾರಲಲ್ ಫಾರ್ಮುಲಾ ಏನು? ಇದೇನಕ್ಕೆ ಮಾಡೋದು ಗೊತ್ತಾ? ಈ ಮೂರು ರೆಸಿಸ್ಟರ್ ನ ತೆಗೆದು ಒಂದೇ ಒಂದು ಈಕ್ವಿವೆಲೆಂಟ್ ಸಮಾಂತರವಾದ ಒಂದು ರೆಸಿಸ್ಟೆನ್ಸ್ ಹಾಕೋದು ಅಂತ. ಆಯ್ತಾ? ಫಾರ್ಮುಲಾ ಗೊತ್ತು ನಮಗೆ. 1/R ಈಕ್ವಿವೆಲೆಂಟ್ ಬಂದು ದಟ್ ಇಸ್ 1/12 ಪ್ಲಸ್ 1/8. ಆಯ್ತಾ? ಪ್ಲಸ್ 1/16. ಎಲ್ ಸಿ ಎಂ ಏನು? 3ನಾ? ಅಲ್ಲ, ಇದಕ್ಕೆ 16 ಗಿಂತ ಜಾಸ್ತಿನೇ ಆಗಿರ್ಬೇಕು. ಲೀಸ್ಟ್ ಕಾಮನ್ ಫ್ಯಾಕ್ಟರ್ 16 ತಗೋಬಹುದು. ಆಯ್ತಾ? 12 ಇಲ್ಲ 16 2s are 32, 12 24 16 2s are 32. ಇದು ಬರಲ್ಲ. ವಾಟ್ ಈಸ್ ದ ಎಲ್ ಸಿ ಎಂ ಫಾರ್ 12, 8 and 16? ಆಯ್ತಾ? 16 ಟೇಬಲ್ಸ್ ಅಲ್ಲಿ ನಮ್ಗೆ 12 ಏನ್ ಬರುತ್ತೆ ನೋಡೋಣ. ಕಮಾನ್. 16 4 3s are ಎಷ್ಟು? 16 into 3 48. 12 24 36 48. 16 3s are LCM ಬಂದಿಲ್ಲಿ 48 ಕಣ್ರಪ್ಪ. 48. ಹೌದಾ? ಈಗ 12 4s are 48. ನೋಡಿ, 48 ಡಿವೈಡೆಡ್ ಬೈ 12 ಮಾಡಿದ್ರೆ ಎಷ್ಟು? 4 ಬರುತ್ತೆ. 4 1s are 4. ಆಯ್ತಾ? 48 8 1s are ಬರುತ್ತಾ? 48 by 8. 8 6 are 48. 6 1s are 6 plus 16 3s are 48. ಓಕೆ, 48 plus 16 ಮಾಡಿದ್ರೆ 3 3 1s are 3. ಆಯ್ತಾ? ಈಗ ನಾವು ಮಾಡೋ ತಪ್ಪೇನು? ದಿಸ್ ಇಸ್ 1/R ಈಕ್ವಿವೆಲೆಂಟ್. ನಮಗೆ R ಈಕ್ವಿವೆಲೆಂಟ್ ಬೇಕಂದ್ರೆ ರೆಸಿಪ್ರೋಕಲ್ ತಗೋಬೇಕು. ಡಿನಾಮಿನೇಟರ್ ನ್ಯೂಮರೇಟರ್ಗೆ ಹೋಗುತ್ತೆ. 48 ಡಿವೈಡೆಡ್ ಬೈ 4 plus 6 10 plus 3 13. ಇದು ನಮಗೆ 18 48/13. ಆಯ್ತಾ? 8 12 16. ಇಟ್ ಈಸ್ ಸೀರೀಸ್ ವಿತ್ 3. ಹೌದಾ? ದಿಸ್ ಇಸ್ ಇನ್ ಸೀರೀಸ್ ವಿತ್ 3. ಕ್ಲಿಯರ್ ಆಗಿದ್ಯಾ? ಎಲ್ ಸಿ ಎಂ 48 ಬರುತ್ತೆ ತಾನೆ. 16 2s are 36, 16 3s are 48. ಓಕೆ, ಸೊ ಇವಾಗ ಏನ್ ಮಾಡ್ತೀರಾ? ದಿಸ್ ಪ್ಯಾರಲಲ್ ಇಸ್ ಇನ್ ಸೀರೀಸ್ ವಿತ್ 3. ದಟ್ ಇಸ್ 48/13. ಓಕೆ, ಪ್ಲಸ್ 3 ohms ಬರೀತೀರಾ. ಎಲ್ ಸಿ ಎಂ ತಗೊಂಡು ಸಾಲ್ವ್ ಮಾಡಿ. ಯು ವಿಲ್ ಬಿ ಗೆಟಿಂಗ್ ಆನ್ಸರ್ ಇನ್ ohms. ಕ್ಲಿಯರ್? ಎಸ್ ಸರ್. ಕಮ್ ಆನ್, ಕ್ವಿಕ್ ಆಗಿ ನೋಟ್ ಮಾಡ್ಕೊಳ್ಳಿ.
ಆಯ್ತಾ. ಸೊ ಸಿಂಪಲ್ ಆಗಿ ಇದನ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಒಂದು ಆನ್ಸರ್ ಬರುತ್ತೆ. ದಟ್ ಈಸ್ ದ ರೈಟ್ ಆನ್ಸರ್. ಸಾಲ್ವ್ ಮಾಡಿ. ಫ್ರಾಕ್ಷನಲ್ ಬರ್ಬೋದಾ ಸರ್? ಡೆಫಿನೆಟ್ಲಿ, ಯಾಕೆ ಫ್ರಾಕ್ಷನಲ್ಲೂ ಕೊಡ್ತಾರೆ. ಆಯ್ತಾ. ನೆಕ್ಸ್ಟ್ ಇಂಪಾರ್ಟೆಂಟ್ ನ ಹೇಳ್ಕೊಡ್ತೀನಿ, ಎಲ್ಲೆಲ್ಲಿ ಯಾವ ರೀತಿ ಮಾಡಬೇಕು ಅಂತ. ಬಿ ಕೇರ್ಫುಲ್. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ಎಷ್ಟು ಸಿಂಪಲ್ ಆಗಿ ಕಾಣಿಸುತ್ತೆ. ರೆಸಿಸ್ಟೆನ್ಸ್ ಫೈಂಡ್ ಮಾಡಬೇಕು ಅಂತ ನಮಗೆ ಗೊತ್ತಿರೋ ಫಾರ್ಮುಲಾ ಒಂದೇ, ದಟ್ ಇಸ್ R is equal to rho L by A ಫಾರ್ಮುಲಾ ಗೊತ್ತು, ಹೌದಾ? ಎಸ್. ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್ ಕೊಟ್ಟಿದ್ದಾರೆ, ಲೆಂತ್ 1 ಮೀಟರ್, ಎಲ್ ಕೊಟ್ಟಿದ್ದಾರೆ. ರೆಸಿಸ್ಟಿವಿಟಿ ಇಲ್ಲಿ ಒಂದು ಮಿಸ್ ಆಗಿದೆ, ಓಮ್ ಮೀಟರ್. ಆಯ್ತಾ, ಓಮ್ ಮೀಟರ್ ಅನ್ನೋದು ಮಿಸ್ ಆಗಿದೆ. ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ, ರೋಧಶೀಲತೆ, ಅಂಡ್ ಡಯಾಮೀಟರ್ ಕೊಟ್ಟಿದ್ದಾರೆ. ಒನ್ ಸೆಕೆಂಡ್ ಮಿಸ್ಟೇಕ್ ಏನಾಗಿದೆ ಅಂದ್ರೆ ಇದು ರೋಧಶೀಲತೆ. ಆಯ್ತಾ, ಕ್ವಶನ್ ಅಲ್ಲಿ ಮಿಸ್ಟೇಕ್ ಇದೆ, ನಾ ಹೇಳ್ಕೊಡ್ತೀನಿ. ಲೆಂತ್ ಕೊಟ್ಟಿದಾರಪ್ಪ 1 ಮೀಟರ್, ರೋಧಶೀಲತೆ ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ 3 × 10⁻⁻⁴ ಓಮ್ ಮೀಟರ್. ಆದ್ರೆ ನಮಗೆ ಡಯಾಮೀಟರ್ ಕೊಟ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ, ದಟ್ ಈಸ್ diameter of the wire. ಆಯ್ತಾ, the resistivity of a manganese wire of length 1 meter is this much. If the diameter of the wire is this much, what will be the resistance of the same temperature? See, simple. ಇವ್ರು ಏನಂದ್ರೆ ರೆಸಿಸ್ಟೆನ್ಸ್ ಕಂಡುಹಿಡಿಬೇಕು ನಾವು. ಆಯ್ತಾ, ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿಲ್ಲ. ಡಯಾಮೀಟರ್ ಎಷ್ಟು? 1.84. ಆಯ್ತಾ, ಇಂಟು 10⁻⁻² meters, 10⁻⁻² meters. ಸರ್ ಇದನ್ನ ಹೆಂಗ್ ಮಾಡೋದು? ಸಿ, ಮಾಡೋದು ಹೇಳ್ಕೊಡ್ತೀನಿ. ದ ವಿಡಿಯೋ ಹ್ಯಾಸ್ ಟು ಬಿ ಶಾರ್ಟ್ ಅಂಡ್ ಸ್ವೀಟ್. ಆಯ್ತಾ, ಇಫ್ ಐ ಡ್ರಾ ಎವ್ರಿ ಸ್ಟೆಪ್ ಕ್ಯಾಲ್ಕುಲೇಟರ್ ಮಾಡಿ ಎಕ್ಸಾಮ್ ನಲ್ಲಿ ನೀವೇ ಮಾಡಬೇಕು, ಕ್ಯಾಲ್ಸಿ ಮರ್ತು ಬಿಡಿ. ಆಯ್ತಾ, ಈಗ ವಿ ಶುಡ್ ಫೈಂಡ್ ರೆಸಿಸ್ಟೆನ್ಸ್. ಆದ್ರೆ ರೋ ಎಲ್ ಬೈ ಅಲ್ಲಿ ರೆಸಿಸ್ಟೆನ್ಸ್ ಫೈಂಡ್ ಮಾಡಬೇಕು ಅಂದ್ರೆ R is equal to ರೋ ಎಲ್ ಬೈ ಎ. ಹೌದಾ, ರೆಸಿಸ್ಟೆನ್ಸ್ ಫೈಂಡ್ ಮಾಡಬೇಕು. ಬಟ್ ನಮಗೆ ಏರಿಯಾನೇ ಗೊತ್ತಿಲ್ವಲ್ಲ ಸರ್? ಹೌದು, ಏರಿಯಾ ಕೊಟ್ಟಿಲ್ಲ. ಏನ್ ಮಾಡ್ತೀರಾ? ಸಿಂಪಲ್ ಆಗಿ ಏರಿಯಾ ಇಸ್ πr². ಪೈ ಅಂದ್ರೆ ಎಷ್ಟು? 22/7. ರೇಡಿಯಸ್ ಕೊಟ್ಟಿದ್ದಾರೆ ಇಲ್ಲ. ಡಯಾಮೀಟರ್ ಹಾಫ್ ಎ ರೇಡಿಯಸ್ ಅಲ್ವಾ? ದಟ್ ಇಸ್ 1.84 ಡಿವೈಡೆಡ್ ಬೈ 2. ಆಯ್ತಾ, ಇಂಟು 10⁻⁻² ಹೋಲ್ ಸ್ಕ್ವೇರ್. ಇದೇನಿದು? ಏರಿಯಾ. ಸೊ ರೋ ಗೊತ್ತು, ಎಲ್ ಗೊತ್ತು, ಎ ಗೊತ್ತು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ರೆಸಿಸ್ಟೆನ್ಸ್ ಬರುತ್ತೆ. ನನ್ನ ಸಜೆಷನ್ ಏನು ಅಂದ್ರೆ ಸಿಂಪ್ಲಿಫೈ ದಿಸ್ ಫಸ್ಟ್, ಓಕೆ, ಅಂಡ್ ಪುಟ್ ದಿ ವ್ಯಾಲ್ಯೂ ಹಿಯರ್, ಬಿಕಾಸ್ ಓಕೆ, simplify this and put the value here or else it looks complicated. ಇಲ್ಲ ಸರ್, ನಾನು ಹಂಗೆ ಮಾಡ್ತೀನಿ, ನನಗೆ ಕ್ಯಾನ್ಸಲೇಷನ್ ಸುಲಭ. ಓಕೆ ಫೈನ್, ಓಕೆ, ಪ್ಲೀಸ್ ಡೂ ದಿಸ್. ಓಕೆ, ಲೆಂತ್ ಕೊಟ್ಟಿದ್ದಾರೆ, ರೋ ಕೊಟ್ಟಿದ್ದಾರೆ, ಡಯಾಮೀಟರ್ ಕೊಟ್ಟಿದ್ದಾರೆ, ಏರಿಯಾ ಫೈಂಡ್ ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸಚ್ ಎ ಟಿಪಿಕಲ್ ಕ್ವೆಶ್ಚನ್. ನೆಕ್ಸ್ಟ್ ಜೂಲ್ಸ್ ನಿಯಮದ ಮೇಲೆ ಕ್ವೆಶ್ಚನ್ ಕೇಳ್ತಾರೆ. ಹೌ ಟು ಡೂ ಇಟ್ ಅಂತ ಹೇಳ್ತೀನಿ. ಇಟ್ಸ್ ಕ್ವೈಟ್ ಸಿಂಪಲ್. ನಮಗೆ ಗೊತ್ತಾಗಿರ್ಬೇಕಾಗಿರುವಂತಹ ಫಾರ್ಮುಲಾ ಏನು ಅಂತ ಹೇಳ್ತೀನಿ. ದಟ್ ಈಸ್ ಏನೇನು ಕೊಟ್ಟಿದ್ದಾರೆ, ಹೀಟ್ ಅವರೇ ಕೊಟ್ಬಿಟ್ಟಿದ್ದಾರೆ. ಹೀಟ್ ಬಂದು ದಟ್ ಈಸ್ 1000 joules ಅಂತ ಕೊಟ್ಟಿದ್ದಾರೆ. ಓಕೆ, ಇಸ್ ಪ್ರೊಡ್ಯೂಸ್ಡ್ ಈಚ್ 2 seconds. ಆಯ್ತಾ, ಎವ್ರಿ 2 seconds ಅಷ್ಟು ಪ್ರೊಡ್ಯೂಸ್ ಆಗುತ್ತೆ. ಇನ್ ರೆಸಿಸ್ಟರ್ ಆಫ್ 5 ohm ಇಷ್ಟ ಆಗ್ಬೇಕು ಅಂದ್ರೆ ಎಷ್ಟು ಕರೆಂಟ್ ಹೋಗ್ಬೇಕು? ಫೈಂಡ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೇಳಿದ್ದಾರೆ. ಸರ್ ಈಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಈಗ H is equal to I² RT ಫಾರ್ಮುಲಾ ಯೂಸ್ ಮಾಡಿದ್ರೆ ಫಸ್ಟ್ I ಫೈಂಡ್ ಮಾಡಿ, R ಗೊತ್ತಿದೆ, ಮತ್ತೆ V is equal to IR ಹಾಕ್ಬಿಟ್ಟು ಫೈಂಡ್ ಮಾಡಬೇಕು. ದಿಸ್ ಇಸ್ ಲಾಟ್ಸ್ ಆಫ್ ವರ್ಕ್. ಯಾಕೆ ಬೇಕಷ್ಟು ಒಂದು? ಹೌದಾ, ಸಿಂಪಲ್ ಆಗಿ ಇನ್ನೊಂದು ನೋಡ್ತೀನಿ ಸರ್. H is VIT. ಅಗೇನ್ ಇಲ್ಲೂ ಕೂಡ ಸೇಮ್ ಫೇಟ್ ಇದೆ. ಹಾಗಾಗಿ ಅನದರ್ ಫಾರ್ಮ್ ಇಸ್ V²T by R ಮಾಡಿದ್ರೆ ವಾಟ್ ಆರ್ ಯು ಗೋಯಿಂಗ್ ಟು ಗೆಟ್? ವೋಲ್ಟೇಜ್ ಸಿಕ್ಬಿಡ್ತಾ? ಇಲ್ಲಿ ನೋಡಿ, ವೋಲ್ಟೇಜ್ ನಮ್ಗೆ ಸಿಗ್ತಾ ಡೈರೆಕ್ಟ್ ಆಗಿ. ಟೈಮ್ ಸೇವರ್. H × R ಮಾಡಪ್ಪ, ಕ್ರಾಸ್ ಮಲ್ಟಿಪ್ಲೈ. ಆಯ್ತಾ, T ಕೆಳಗೆ ಬರುತ್ತೆ, ಡಿವೈಡೆಡ್ ಬೈ T ಇಸ್ ಈಕ್ವಲ್ ಟು V². V ಬೇಕು ಅಂದ್ರೆ ಸ್ಕ್ವೇರ್ ರೂಟ್ ತಗೊಂಡ್ರೆ ಆಯ್ತು. ಸಿಂಪಲ್. ಆಯ್ತಾ, ಸಿಂಪ್ಲಿಫೈ ಮಾಡಿ ನನಗೆ ಲೈವ್ ಅದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸ್ಬೇಕು. ಒನ್ ಆಫ್ ದಿ ಅದರ್ ಪ್ರಾಬ್ಲಮ್ ಹೇಳ್ತೀನಿ. 3 ಮಾರ್ಕ್ಸ್ಗೆ ಸೀರೀಸ್ ಪ್ಯಾರಲಲ್ ನ ಕನ್ಫ್ಯೂಸ್ ಮಾಡ್ಕೊಳ್ಳೋ ಹುಡುಗರಿಗೆ ಅಂತಾನೆ, ಕನ್ಫ್ಯೂಸ್ ಮಾಡ್ಕೊಳ್ಳಿ ಅಂತಾನೆ ತಂದಿರುವಂತಹ ಕ್ವೆಶ್ಚನ್ ಇದು. ಹೌದಾ, ಇಲ್ಲಿ ಹೆಂಗೆ ಅಂತಂದ್ರೆ ಸಿ, ಇದಿದೆಯಲ್ಲ ಸೊಟ್ಟದಾಗಿದೆ. ನಮಗೆ ಪ್ಯಾರಲಲ್ ಅಂದ್ರೆ ನಮಗೆ ಗೊತ್ತಿರೋದು ಈ ತರ ಇದ್ರೆ ಪ್ಯಾರಲಲ್. ಇದನ್ ಬಿಟ್ಟು ಬೇರೆ ತರ ಇದ್ರೆ ನಮ್ಗೆ ತಲೆನೇ ಓಡಲ್ಲ. ಸಿಂಪಲ್ ನೋಡ್ರು, ಇದನ್ನ ನಾನು ಸ್ವಲ್ಪ ಭಾಗಿಸ್ತೀನಿ. ಆಯ್ತಾ,
ಈ ತರ ಬರೆದ್ರೆ ಇದು ಪ್ಯಾರಲಲ್ ಇಂದ ಚೇಂಜ್ ಆಯ್ತಾ? ಇಲ್ಲ ಸರ್, ಎರಡು ಒಂದೇ ಕಡೆ ಕನೆಕ್ಟ್ ಆಗಿದೆ, ಇಲ್ಲೂ ಒಂದೇ ಕಡೆ ಕನೆಕ್ಟ್ ಆಗಿದೆ, ಪ್ಯಾರಲಲ್ಲೇ. ಹಂಗೇನೆ ಇಲ್ಲೂ ಯೋಚನೆ ಮಾಡ್ಬೇಕಾಯ್ತಾ? ಸೀರೀಸು ಅಷ್ಟೇ. ಈಗ ಹಿಂಗೇ ಬರಿಬೇಕು, ಚೆನ್ನಾಗೇ ಬರಿಬೇಕು ಅಂತಿಲ್ಲ. ನಿಮ್ ರಿಯಲ್ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ವೈರ್ ಇಷ್ಟು ಚೆನ್ನಾಗಿರಲ್ಲ, ಹೆಂಗೆಂಗೋ ಇರುತ್ತೆ. ಅವಾಗ ಏನ್ ಮಾಡ್ತೀರಾ, ಹಿಂಗೊಂದು ಆಯ್ತಾ, ಹಿಂಗೊಂದು, ಇದೇನಿದು, ಇದು ಸೀರೀಸ್ ಅಲ್ವಾ, ಒಂದಾದ್ಮೇಲೆ ಒಂದು ಇದೆಯಲ್ಲ, ಇದು ಸೀರೀಸೇ ಅಲ್ವಾ? ಎಸ್, ಈ ರೀತಿ ಯೋಚನೆ ಮಾಡಿದ್ರೆ ಕಂಪ್ಲೀಟ್ ಮಾರ್ಕ್ಸ್ ಸಿಗತ್ತೆ. ಇನ್ನೊಂದು ಶಾರ್ಟ್ ಕಟ್ ಏನು ಅಂದ್ರೆ, ಪ್ಯಾರಲಲ್ ಅಲ್ಲಿ ಇದ್ದಾಗ ಎರಡು ವ್ಯಾಲ್ಯೂ ಸೇಮ್ ಇತ್ತು ಅಂದ್ರೆ ಅದರ ಈಕ್ವಿವೆಲೆಂಟ್ ಹಾಫ್ ಆಗೋಗುತ್ತೆ. ದಟ್ಸ್ ಎ ಟ್ರಿಕ್, ನೆನ್ಪಿಟ್ಕೊಳ್ಳಿ ಆಯ್ತಾ? ಸೊ ನೆಕ್ಸ್ಟ್ ಸ್ಟೆಪ್ ಏನು, ಇದೆರಡು ಪ್ಯಾರಲಲ್ ಅಲ್ಲಿ ಇದೆಯಾ, ಇದರ ವ್ಯಾಲ್ಯೂ ಏನಾಗುತ್ತೆ, ಹಾಫ್ ಆಗುತ್ತೆ. ಸೊ ರೀಡ್ರಾಯಿಂಗ್ ದ ಸರ್ಕ್ಯೂಟ್, 6 volts ಹಂಗೆ ಬರಿತೀನಿ, ನೋಡ್ಕೊಳ್ಳಿ ಸಿಂಪಲ್ ಆಗಿ. ಇಲ್ಲಿಂದ ಒಂದು ವೈರ್ ಬಂದಿದೆ, ಸೊಟ್ಟದಾಗ ಒಂದು ರೆಸಿಸ್ಟರ್ ಇದೆ ಆಯ್ತಾ, ಸೊಟ್ಟವಾಗಿ ಒಂದು ರೆಸಿಸ್ಟರ್ ಅನ್ನೋದು ಈ ರೀತಿ ಇದೆ, ಹೌದು. ನೆಕ್ಸ್ಟ್ ಇಲ್ಲೊಂದು ರೆಸಿಸ್ಟರ್ ಇದೆ, ಓಕೆ ಸರ್, ಇಲ್ಲೊಂದು ರೆಸಿಸ್ಟರ್ ಇದೆ. ಈಗ ಇಲ್ಲಿರುವಂತ ರೆಸಿಸ್ಟರ್ 20 ಬಿಕಮ್ಸ್ 10. ಎಲ್ಲಿ ಬರೀತೀರಾ, ವೇರ್ ಎವರ್ ದಿಸ್ ರೆಸಿಸ್ಟರ್ ಇಸ್, ಓಕೆ, ಇಟ್ ಬಿಕಮ್ಸ್ 20 and 20 ಬಿಕಮ್ಸ್ ಏನು, 10 ohm ಆಯ್ತಾ. ದಿಸ್ ಇಸ್ 10 ohm. ಇದೇನಿದು R3 ಪ್ಯಾರಲಲ್ ಟು R4 ನಾವು ಸಾಲ್ವ್ ಮಾಡಿರೋದು. R3 4ಗೆ ಸಮಾಂತರದಲ್ಲಿ ಇರೋದನ್ನ ಸಾಲ್ವ್ ಮಾಡಿದೀವಿ. ಇದು R2 ಅಷ್ಟೇ ಇದೆ, 10 ಬರ್ಕೊಳ್ಳಿ. ಇದು R1 ಅಷ್ಟೇ ಇದೆ, ಬರ್ಕೊಳ್ಳಿ. ಈಗ ನೋಡ್ರೋ, ಸಿಂಪಲ್ ಕಂಡ್ರು ಆಯ್ತಾ. 10 ಹೇಗಿದೆ, ಒಂದಾದ್ಮೇಲೆ ಒಂದಿದ್ಯಾ, ಈ ತರ ಚೂಪಾಗಿದ್ಯಾ, ಇಲ್ಲಿ ಚೂಪಾಗಿದ್ಯಾ, ಎಸ್, ಇದು ನಮಗೆ ಸೀರೀಸ್ ಕನೆಕ್ಷನ್ ಆಯ್ತಾ. ಸೀರೀಸ್ ಅಲ್ಲಿ ಇದ್ರೆ ಒಂದಕ್ಕೊಂದು ಕೂಡ್ತೀರಾ, 10 + 10 20. ಸೊ ಇಲ್ಲಿ R1 ಇದೆ ಆಯ್ತಾ, ನಾನು ಸ್ಟ್ರೇಟ್ ಆಗಿ ಸೊಟ್ಟ ಇರೋದು ಸ್ಟ್ರೇಟ್ ಇಡ್ತೀನಿ. ದಿಸ್ ಇಸ್ 20, ಓಕೆ, ದಿಸ್ ಇಸ್ 20 ಪ್ಯಾರಲಲ್ ಟು 10 ohm. ದಿಸ್ ಇಸ್ 6 volts ಆಯ್ತಾ. ಸಿಂಪಲ್. ಈಗ 10 and 20 ಆರ್ ಇನ್ ಪ್ಯಾರಲಲ್. ಸೊ ಹೇಗೆ ಬರೆಯೋದು, ನಾ ಹೆಂಗ್ ಬರಿತೀನಿ ಅಂದ್ರೆ 1/R is equal to ಎಷ್ಟಿದೆ, 1/10 + 1/20 ಆಯ್ತಾ. ಸೊ ಎಲ್ ಸಿ ಎಂ ಬಂದು 20, 2 + 1 ದಟ್ ಇಸ್ 3/20 ಬರುತ್ತೆ. ಇದು 1/R equivalent, ನೆನ್ಪಿಟ್ಕೊಳ್ಳಿ. R equivalent is 20/3 ohm ಆಯ್ತಾ. ಎಸ್ ಸರ್. ಈಗ ರೆಸಿಸ್ಟೆನ್ಸ್ ಸಿಕ್ತು ನಮಗೆ, ಕರೆಂಟ್ ಹೆಂಗ್ ಫೈಂಡ್ ಮಾಡೋದು, ಓಮ್ಸ್ ಲಾ ಪ್ರಕಾರ I is V/R ಹೌದಾ, ವೋಲ್ಟೇಜ್ 6 ಹೌದಾ, ರೆಸಿಸ್ಟೆನ್ಸ್ ದಟ್ ಇಸ್ 20/3, that is 20/3, okay. It becomes denominator ನ್ಯೂಮರೇಟರ್ಗೆ ಹೋದ್ರೆ 6 3s are 18/20 amps. ಅದನ್ನ ನೀವು ಡೆಸಿಮಲ್ ಅಲ್ಲಿ ಹೇಗೆ ಬರೀತೀರಾ, 18/20 ಮಾಡಿದ್ರೆ, ಓಕೆ, 18/20 ಮಾಡಿದ್ರೆ 0.9 amps. ಆನ್ಸರ್ ಎಷ್ಟು, 0.9 amps. ಆಂಪಿಯರ್ ಬರೆದಿಲ್ಲ ಅಂದ್ರೆ ದಾರುಣವಾಗಿ ಒಂದು ಮಾರ್ಕ್ ಕಟ್ ಮಾಡೇ ಮಾಡ್ತಾರೆ, ಬಿ ಕೇರ್ಫುಲ್ ಆಯ್ತಾ. ಎಸ್. ಸೊ ಇನ್ನ ಎರಡೇ ಕ್ವಶನ್ಸ್ ಇರೋದು, ಐ ಮೀನ್ ಲೈಕ್ ವಿ ಹ್ಯಾವ್ ಎ ಕ್ವಶನ್ ಆನ್ ಕಿಲೋವ್ಯಾಟ್ ಅವರ್ ಆಯ್ತಾ. ಆಮೇಲೆ ಎವ್ರಿ ಡೇ ಕ್ವಶನ್ಸ್ ಲೈಕ್ ಲೆನ್ಸ್ ಲಾ, ಲೆನ್ಸ್ ಇದು ಫಾರ್ಮುಲಾ, ಮಿರರ್ ಫಾರ್ಮುಲಾ ಮೇಲಿದೆ, ಅದನ್ನು ಕೂಡ ಹೇಳ್ಕೊಡ್ತೀನಿ. ಇದನ್ನ ಸಿಂಪಲ್ ಆಗಿ ಒಂದು ಈ ತರ ಹೇಳ್ಕೊಡ್ತೀನಿ, ಟ್ರಿಕ್ಸ್ ನೆನ್ಪಿಟ್ಕೊಳ್ಳಿ. ಈ 4 ಮಾರ್ಕ್ಸ್ಗೆ ಎನರ್ಜಿ, ಕಮರ್ಷಿಯಲ್ ಯೂನಿಟ್ ಆಫ್ ಎನರ್ಜಿ ಬಂದಾಗ ಹೆಂಗ್ ಮಾಡೋದು ಅಂದ್ರೆ ಸಿಂಪಲ್. ಈಗ ನೋಡಿ, ಟೋಟಲ್ ಕಿಲೋ ವ್ಯಾಟ್ ಅವರ್ ಫೈಂಡ್ ಮಾಡಬೇಕು. ಏನು ಟೋಟಲ್, ಹೆಂಗೆ, ಫಸ್ಟು ಟಿವಿದು ಪವರು ಆಯ್ತಾ, ಟಿವಿದು ಟೈಮು ಇನ್ ಅವರ್ ಆಯ್ತಾ. ನೆಕ್ಸ್ಟ್ ಏನಿದೆ, ಫ್ಯಾನ್ದು ಪವರು ಟೈಮು. ನೆಕ್ಸ್ಟ್ ಇನ್ನೊಂದು ಏನೋ ಇರುತ್ತೆ, ಅದ್ರದ್ದು ಪವರ್ ಇಂಟು ಟೈಮ್. ಜಸ್ಟ್ ಪವರ್ ಟೈಮ್ ಮಾಡಿಬಿಡಿ, ಆಡ್ ಮಾಡಿ ಕಿಲೋ ವ್ಯಾಟ್ ಅವರ್ ಬರುತ್ತೆ. ಇಂಟು ದುಡ್ಡು ಮಾಡಿ, ಇಂಟು ಡೇಸ್ ಮಾಡಿ, ಅಷ್ಟೇ ಮಾಡ್ಬೇಕಾಗಿರೋದು. ಇದನ್ನ ಎಷ್ಟು ಸಿಂಪಲ್ ಆಗಿ ಮಾಡ್ತೀರಾ ಅಂದ್ರೆ, ಈಗ ಪವರ್ ಇಂಟು ಟೈಮ್, ಓಕೆ, ಫಾರ್ ಎಕ್ಸಾಂಪಲ್ ಟಿವಿ. ನೆಕ್ಸ್ಟ್ ಪವರ್ ಇಂಟು ಟೈಮ್, ಇದು ಫ್ಯಾನ್ದು. ನೆಕ್ಸ್ಟ್ ಪವರ್ ಇಂಟು ಟೈಮ್ ಯಾವ್ದ್ರದ್ದು, ಇದು ಟೋಸ್ಟರ್ದು ಆಯ್ತಾ. ಇನ್ನೊಂದಿದೆ ಸರ್ ನಮ್ಗೆ ಪವರ್ ಇಂಟು ಟೈಮ್, ಅದು ನಮ್ಗೆ ಬಲ್ಬ್ದು. ಅಷ್ಟೇ ಮಾಡ್ತೀರಾ ಕೊಂಡ್ರು. ಈಗ ಏನ್ ಮಾಡ್ತೀರಾ ಅಂದ್ರೆ, ಪ್ಲೀಸ್ ರಿಮೆಂಬರ್, ಪವರ್ ನ ಕಿಲೋ ವ್ಯಾಟ್ ಅಲ್ಲಿ ತಗೊಳ್ತೀರಾ, ಟೈಮ್ ನ ಅವರ್ ಅಲ್ಲಿ ತಗೊಳ್ತೀರಾ. ಇದು ಮೇನ್ ಥಿಂಗ್, ಬಿಕಾಸ್ ಕಿಲೋ ವ್ಯಾಟ್ ಅವರ್ ಬರ್ಬೇಕು ನಮಗೆ ಈಸಿ ಆಗಕ್ಕೆ ಆಯ್ತಾ. ಸರ್ ಅವರು 3 ವ್ಯಾಟ್ಸ್ ಕೊಟ್ಟಿದ್ದಾರೆ, ಕಿಲೋ ವ್ಯಾಟ್ ಹೆಂಗೆ ಸರ್ ಮಾಡೋದು, ನೋಡೋ 3 ಇಂಟು ಕಿಲೋ ಮಾಡು, ತಪ್ಪಾಗುತ್ತೆ. ಸುಮ್ನೆ ಮಲ್ಟಿಪ್ಲೈ ಮಾಡಿದ್ರೆ ಡಿವೈಡ್ ಮಾಡ್ಬಿಡು ಆಯ್ತಾ. ಸೊ ಇದನ್ನ 3/1000 ಅಂದ್ರೆ 0.003 ಕಿಲೋ ವ್ಯಾಟ್ಸ್ ಆಗೋಯ್ತು ಅಷ್ಟೇ.
ಕೊಟ್ಟಿರೋದನ್ನ ಡಿವೈಡ್ ಬೈ 1000 ಮಾಡಿದ್ರೆ ಕಿಲೋ ವ್ಯಾಟ್ ಆಗೋಯ್ತು. ಆಯ್ತಾ. ಸೊ ಇಲ್ಲಿ ಹೆಂಗ್ ಮಾಡ್ತೀರಾ ನೋಡಿ, ಫಸ್ಟ್ ರೆಫ್ರಿಜಿರೇಟರ್ ಕೊಟ್ಟಿದ್ದಾರೆ ವ್ಯಾಟ್ಸ್, ಕಿಲೋ ವ್ಯಾಟ್ಗೆ ಡಿವೈಡ್ ಬೈ 1000. ಆಯ್ತಾ. ಅದೇ ತರ ಫ್ಯಾನ್ದು ಎಲೆಕ್ಟ್ರಿಕ್ದು ಇಂಟು ಅವರ್ಸ್, ಎಷ್ಟು ಅವರ್ ಯೂಸ್ ಮಾಡ್ತೀವಿ. ಇದನ್ನ ಟಿವಿನ 10 ಅವರ್ಸ್, ಕಿಲೋ ವ್ಯಾಟ್ ಅವರ್ ಬಂತಾ ಎಲ್ಲದನ್ನು ಆಡ್ ಮಾಡ್ತೀರಾ. ಟೋಟಲ್ ಕಿಲೋ ವ್ಯಾಟ್ ಅವರ್ ಎಷ್ಟು ಡೇಸ್ ಇದೆ, 30 ಡೇಸ್, ಎಷ್ಟು ರುಪೀಸ್ 1 ಯೂನಿಟ್ಗೆ ಮಾಡಿದ್ರೆ ಟೋಟಲ್ ಯೂನಿಟ್ ಬರುತ್ತೆ. ಸೊ ಇಲ್ಲಿ ಬರುವಂತಹ ಕಿಲೋ ವ್ಯಾಟ್ ಅವರ್ನ, ಓಕೆ, ದ ಕಿಲೋ ವ್ಯಾಟ್ ಅವರ್ ಇಂಟು ನಂಬರ್ ಆಫ್ ಡೇಸ್ ಮಾಡ್ತೀರಾ, ಇಂಟು ನಂಬರ್ ಆಫ್ ರುಪೀಸ್ ಪರ್ ಕಿಲೋ ವ್ಯಾಟ್ ಅವರ್ ಮಾಡಿದ್ರೆ ಟೋಟಲ್ ರುಪೀಸ್ ಅನ್ನೋದು ನಿಮಗೆ ಕಣ್ಮುಂದೆ ಕಾಣಿಸುತ್ತೆ. ಇಸ್ ದಿಸ್ ಕ್ಲಿಯರ್ ಆಯ್ತಾ? ಎಸ್ ಸರ್, ಅಷ್ಟೇ ಕಣ್ರು. ಈ ರೀತಿ ಮಾಡ್ಬೋದು, ಈಸಿ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ ನಾನು. ಆಯ್ತಾ. ಸೊ ಐಲ್ ಬಿ ಟೀಚಿಂಗ್ ದ ಟೂ ಮೋರ್. ಆಯ್ತಾ. ಇನ್ನ ಎರಡು ಕ್ವಶನ್ಸ್ ಇದೆ. ದಟ್ ಈಸ್ ಲೆನ್ಸ್ ಫಾರ್ಮುಲಾ, ಮಿರರ್ ಫಾರ್ಮುಲಾ, ರಿಫ್ರಾಕ್ಟಿವ್ ಇಂಡೆಕ್ಸ್. ಸಿಂಪಲ್, ಮುಗೀತು ಇವತ್ತಿನ ಸೆಷನ್. ಆಯ್ತಾ. ಈಗ ವೆನ್ ಎವರ್ ದೇ ಆಸ್ಕ್ ಯು ಅಬೌಟ್ ಮಿರರ್ ಫಾರ್ಮುಲಾ, ಲೆನ್ಸ್ ಫಾರ್ಮುಲಾ, ಏನ್ ಗೊತ್ತಾ ಮೈನ್ ಬೇಕಿರೋದು ನಿಮಗೆ? ಒಂದು ಫಾರ್ಮುಲಾ ಬೇಕು, ಸೈನ್ ಕನ್ವೆನ್ಷನ್ಸ್ ಬೇಕು, ಅಷ್ಟೇ ಬೇಕಿರೋದು ನಮಗೆ. ಒಂದು ಫಾರ್ಮುಲಾ ಬೇಕು. ಆಯ್ತಾ. ಫಾರ್ಮುಲಾ ಬೇಕು, ಪ್ಲಸ್ ಇನ್ನೊಂದು ಏನ್ ಬೇಕು, ಸೈನ್ ಕನ್ವೆನ್ಷನ್ಸ್ ಬೇಕು. ಕ್ಲಿಯರ್? ಸೈನ್ ಕನ್ವೆನ್ಷನ್ಸ್ ಬೇಕು, ಇಷ್ಟೇ ನಮಗೆ ಬೇಕಿರೋದು. ಸೊ ಹೌ ಟು ಡೂ ಸರ್? ನೋಡಿ, ಸೈನ್ ಕನ್ವೆನ್ಷನ್ಸ್ ಪದೇ ನಾ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ತಗೊಂಬೇಡ. ಆಯ್ತಾ. ಈಗ ಕ್ವಶನ್ ಏನು, ಒಂದು ಗುಡ್ ಕ್ವಶನ್, ಮ್ಯಾಗ್ನಿಫಿಕೇಶನ್ ಎಲ್ಲಾದು ಸೇರಿಸಿ ತಗೊಂತೀನಿ. ಫೋಕಲ್ ಲೆಂತ್ ಆಫ್ ಎ ಕಾನ್ಕೇವ್ ಲೆನ್ಸ್ ಇಸ್ 30 ಸೆಂಟಿಮೀಟರ್ ಅಂತಾರೆ. ಆಯ್ತಾ. ಈಗ ಫೋಕಲ್ ಲೆಂತ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಟು ಪ್ರಧಾನ ಸಂಗಮ ಮತ್ತು ಧ್ರುವದ ಮಧ್ಯದ ಡಿಸ್ಟೆನ್ಸ್ ನ ಫೋಕಲ್ ಲೆಂತ್. ಪೋಲ್ ಅಂಡ್ ಫೋಕಸ್ ಇಸ್ ಕಾಲ್ಡ್ ಆಸ್ ಫೋಕಲ್ ಲೆಂತ್. ಓಕೆ. ಫಾರ್ ಅ ಕಾನ್ವೆಕ್ಸ್ ಮಿರರ್, ಇದು ಕಾನ್ವೆಕ್ಸ್ ಮಿರರ್ಗೆ ಲೈಟ್ ರೇಸ್ ಯಾವ ರೀತಿ ಇದೆಯೋ ಅದೇ ರೀತಿ ಹೋದ್ರೆ ಫೋಕಸ್ ಸಿಗುತ್ತೆ. ಸೊ ಪಾಸಿಟಿವ್ ಇದೆ. ಬಟ್ ಕಾನ್ಕೇವ್ ಮಿರರ್ಗೆ ಫೋಕಸ್ ಹಿಂಗಿರುತ್ತೆ ಅಂತ ತೋರಿಸ್ಲಾ. ದ ಫೋಕಸ್ ಇಸ್ ಇನ್ ದ ಸೇಮ್ ಸೈಡ್. ಪೋಲ್ ಇಂದ ಇಫ್ ಯು ಆರ್ ಗೋಯಿಂಗ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಆಫ್ ಲೈಟ್ ರೇಸ್ ಯು ಗೆಟ್ ಫೋಕಸ್. ಅಂದ್ರೆ ಫೋಕಸ್ ಇಸ್ ನೆಗೆಟಿವ್ ಫಾರ್ ನಿಮ್ನ ದರ್ಪಣ. ಏನ್ ಹೇಳಿ? ನಿಮ್ನ ದರ್ಪಣಕ್ಕೆ ಫೋಕಸ್ ನೆಗೆಟಿವ್ ಇರತ್ತೆ. ಆಯ್ತಾ. ಸೊ ಅದನ್ನ ತಗೊಳ್ತೀರಾ ಕಣ್ರಪ್ಪ. ಫೋಕಲ್ ಲೆಂತ್ ನ, ಆಬ್ಜೆಕ್ಟ್ ಡಿಸ್ಟೆನ್ಸ್ ನ ನೆಗೆಟಿವ್ ತಗೊಳ್ಳಿ. ಫೋಕಲ್ ಲೆಂತ್ ನ, ಓಕೆ, ನೆಗೆಟಿವ್ ತಗೊಳ್ಳಿ. ಆಬ್ಜೆಕ್ಟ್ ಡಿಸ್ಟೆನ್ಸ್ ನೆಗೆಟಿವ್, ಫೋಕಲ್ ಲೆಂತ್ ನೆಗೆಟಿವ್ ತಗೊಳ್ತೀರಾ. ಆಯ್ತಾ. ಸೊ ಸ್ಕ್ರೀನ್ ನ ಎಲ್ಲಿಟ್ರೆ ನಮಗೆ ಇಮೇಜ್ ಕ್ಲಿಯರ್ ಆಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಟು ಸೇ ದಟ್ ಅವರು ಇಮೇಜ್ ಡಿಸ್ಟೆನ್ಸ್ ನ ಕೇಳ್ತಾ ಇದ್ದಾರೆ. ಓಕೆ. ಏನ್ ಕೇಳ್ತಾ ಇದ್ದಾರೆ? ಇಮೇಜ್ ಡಿಸ್ಟೆನ್ಸ್ ನ ಕೇಳ್ತಾ ಇದ್ದಾರೆ. ಸಿಂಪಲ್ ಮಿರರ್ ಫಾರ್ಮುಲಾ ಯೂಸ್ ಮಾಡಿ ಮಾಡ್ತೀರಾ. ಓಕೆನಾ? ಎಸ್ ಸರ್. ಇದಕ್ಕೆ ಡೀಟೇಲ್ಡ್ ಆನ್ಸರ್ ಬೇಕು ಸರ್. ಡೀಟೇಲ್ಡ್ ಆನ್ಸರ್ ಡೆಫಿನೆಟ್ ಆಗಿ ಎಲ್ಲಿ ಸಿಗುತ್ತೆ? ನಮ್ದೇ ಆಗಿರುವಂತಹ LBA ಸೀರೀಸ್ ನಲ್ಲಿ, ಪ್ರಿಪರೇಟರಿ ಸೀರೀಸ್ ಅಲ್ಲಿ ಎಲ್ಲಾ ಕಡೆ ಡಿಸ್ಕಸ್ ಮಾಡಿದೀವಿ. ಲಾಸ್ಟ್ ಮಿನಿಟ್ ರಿವಿಷನ್, ಡೌಟ್ಸ್ ಅಲ್ಲೆಲ್ಲ ಇರುತ್ತೆ. ಪ್ಲೀಸ್ ವಾಚ್ ಮಾಡಿ. ಆಯ್ತಾ. ಇದೇ ನಿಮ್ಮ ಫೈನಲ್ ಆಗಿರಬಾರ್ದು. ಇಟ್ ಇಸ್ ಏನಂತ ಹೇಳ್ಬೋದು, ಅಟ್ಲಾಸ್ ತರ ಆಗಿರುತ್ತೆ. ಓಕೆ. ಡೀಟೇಲ್ಡ್ ಆಗಬೇಕು ಅಂದ್ರೆ ಟೆಕ್ಸ್ಟ್ ಬುಕ್ ನೇ ನೋಡ್ಬೇಕು ತಾನೆ. ಎಸ್. ಓಕೆ. ರಿಫ್ರಾಕ್ಟಿವ್ ಇಂಡಿಸಸ್ ಕೊಟ್ಟಿದ್ದಾರೆ. ಹೌ ಟು ಫೈಂಡ್ ದ ಸ್ಪೀಡ್ ಆಫ್ ಲೈಟ್ ಅಂತ ಕೇಳ್ತಾರೆ. ಸಿಂಪಲ್. NA NB ಕೊಟ್ಟಿದ್ದಾರೆ. ಸಿ, NA ಇಸ್ ಈಕ್ವಲ್ ಟು 1.36 ಅಂತ ಕೊಟ್ಟಿದ್ದಾರೆ. NB ಇಸ್ ಈಕ್ವಲ್ ಟು 1.65 ಕೊಟ್ಟಿದ್ದಾರೆ. ಸ್ಪೀಡ್ ಆಫ್ ಲೈಟ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ನಮ್ಮ ಸ್ಪೀಡ್ ಆಫ್ ಲೈಟ್ ಅಂತ ಹೇಳ್ತೀವಿ. ಆಯ್ತಾ. ಸೊ ಇನ್ ದಿಸ್ ಕೇಸ್ ಮಕ್ಕಳ, ನಮಗೆ ವೇರ್ ಎವರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಮೋರ್, ಸ್ಪೀಡ್ ಆಫ್ ಲೈಟ್ ಇಸ್ ಲೆಸ್. ಸೊ ಇಲ್ಲಿ ಇದು ಕಂಪೇರ್ ಮಾಡಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಗ್ರೇಟರ್ ದ್ಯಾನ್ ಸ್ಪೀಡ್ ಆಫ್ N2 ಇಸ್ ಗ್ರೇಟರ್ ದ್ಯಾನ್ N1. ಸೊ ಸ್ಪೀಡ್ ಇನ್ 2 ಇಸ್ ಲೆಸ್ ದ್ಯಾನ್ ಸ್ಪೀಡ್ ಇನ್ 1 ಅಷ್ಟೇ. ಒಂದ್ ಪಕ್ಷ ವಾಟ್ ಈಸ್ ದ ಸ್ಪೀಡ್ ಇನ್ NA ಅಂತ ಕೇಳ್ತಾರೆ. ತಲೆ ಕೆಡ್ಸ್ಕೋಬೇಕಾ? ಇಲ್ಲ. ಯಾಕೆ ಸರ್ ಅಂದ್ರೆ, ಯು ನೋ ದಿಸ್ ಫಾರ್ಮುಲಾ, ದಟ್ ಈಸ್ NA is equal to speed of light in vacuum by speed of light in medium. Okay. C ಎಷ್ಟಪ್ಪ? 3 into 10 power 8. Speed of light in refractive index NA ಎಷ್ಟು ಕೊಟ್ಟಿದ್ದಾರೆ? 1.36. ನಾವೇನ್ ಫೈಂಡ್ ಮಾಡಬೇಕು? VA ಫೈಂಡ್ ಮಾಡಬೇಕು. ಸೊ ಕ್ರಾಸ್ ಮಲ್ಟಿಪ್ಲೈ. VA is equal to 3 into 10 power 8 divided by 1.36 ಮಾಡಿದ್ರೆ ಯು ಗೆಟ್ ಸ್ಪೀಡ್ ಆಫ್ ಲೈಟ್ ಇನ್ A. ಅದೇ ರೀತಿ ಸ್ಪೀಡ್ ಆಫ್ ಲೈಟ್ ಇನ್ B ಕೂಡ ಫೈಂಡ್ ಮಾಡ್ಬೋದಲ್ವಾ? ಮಾಡ್ಬೋದಾ ಇಲ್ವಾ? ಡೆಫಿನೆಟ್ಲಿ. ದಿಸ್ ಇಸ್ ಸಮಥಿಂಗ್ ವಿಚ್ ಯು ಶುಡ್ ನೋ.
ಆಯ್ತಾ. ಸೊ ಇದಲ್ಲದೆ ಇನ್ಯಾವ ರೀತಿ ಕ್ವಶನ್ಸ್ ಇರುತ್ತೆ, ಸಿಮಿಲರ್ ಕೈಂಡ್ ಆಫ್ ಕ್ವಶನ್ಸ್ ವುಡ್ ಬಿ ದೇರ್ ಫಾರ್ ಲೆನ್ಸ್ ಫಾರ್ಮುಲಾ, ಬಟ್ ಮೇಕ್ ಶೋರ್ ದಟ್ ಲೆನ್ಸ್ ಫಾರ್ಮುಲಾ ಅಲ್ಲಿ ಯು ವಿಲ್ ಬಿ ಯೂಸಿಂಗ್ ಸೈನ್ ಕನ್ವೆನ್ಷನ್ಸ್ ಪ್ಲಸ್ 1/f ಇಸ್ ಈಕ್ವಲ್ ಟು 1/v ಮೈನಸ್ 1/u ಅನ್ನುವಂತಹ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕು ಅನ್ನೋದನ್ನ ಯಾರು ಮರಿಬಾರ್ದು. ದಿಸ್ ಇಸ್ ಹೌ ಯು ಶುಡ್ ಡೂ ದಟ್. ಓಕೆ, ಸೊ ಸೈನ್ ಕನ್ವೆನ್ಷನ್ಸ್ ಅದೆಲ್ಲ ಸೇಮ್ ರೂಲ್ಸ್ ಇದೆ ಮಕ್ಕಳ, ಆಯ್ತಾ. ನಾನು ಅದೇ ಪದೇ ಪದೇ ರಿಪೀಟ್ ಮಾಡಲ್ಲ. ಓಕೆ, ಇನ್ಸಿಡೆಂಟ್ ಲೈಟ್ ರೇ ಕಡೆ ಹೋದ್ರೆ ಪಾಸಿಟಿವ್, ಅದರ್ ಸೈಡ್ ಹೋದ್ರೆ ನೆಗೆಟಿವ್. ಓಕೆ, ನೆಗೆಟಿವ್ ಆಯ್ತಾ. ರೈಟ್ ಟು ಲೆಫ್ಟ್ ಪಾಸಿಟಿವ್ ಅನ್ಕೋಬೇಡಿ. ಈಗ ಆಬ್ಜೆಕ್ಟ್ ನ ನಾನು ಈ ಕಡೆ ಇಟ್ರೆ ಕಥೆನೇ ಬದಲಾಗ್ಬಿಡುತ್ತೆ. ದಟ್ಸ್ ವೈ ಯು ಶುಡ್ ಬಿ ಕೇರ್ಫುಲ್ ಆಯ್ತಾ. ಸೊ ದಟ್ಸ್ ಇಟ್. ರೇ ಡಯಾಗ್ರಾಮ್ಸ್ ನೋಡ್ಕೊಳ್ಳಿ. ಆಮೇಲೆ ಆಲ್ 6 ಕೇಸಸ್ ಇರುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿದ್ರೆ ನಮಗೆ ಸೈನ್ ಕನ್ವೆನ್ಷನ್ಸ್ ಪ್ರಕಾರ ಪ್ರಧಾನ ಸಂಗಮ ಪ್ರಿನ್ಸಿಪಲ್ ಫೋಕಸ್ ಇಸ್ ಪಾಸಿಟಿವ್ ಫಾರ್ ಕಾನ್ವೆಕ್ಸ್ ಅಂಡ್ ಇಟ್ ಇಸ್ ನೆಗೆಟಿವ್ ಫಾರ್ ಕಾನ್ಕೇವ್ ಅನ್ನೋದನ್ನ ನೋಡ್ಕೋಬೇಕು. ಕಾನ್ವೆಕ್ಸ್ ಲೆನ್ಸ್ ಬಂದು ಪೀನ ಮಸೂರ, ದಟ್ ಇಸ್ ಕೇಂದ್ರೀಕರಿಸುವುದು, ದಟ್ ಕನ್ವರ್ಜಸ್. ದಿಸ್ ಇಸ್ ನಿಮ್ನ ಮಸೂರ ವಿಕೇಂದ್ರೀಕರಿಸುವುದು, ದಟ್ ಇಸ್ ಡೈವರ್ಜಿಂಗ್ ಅಂತ ನೋಡ್ಕೊಳ್ತೀರಾ. ಅಂಡ್ ಫೈನಲ್ ಆಗಿ ಒಂದೇ ಒಂದು ಮಾಡ್ಬಿಡಿ ಸರ್ ನ್ಯೂಮ್ಯಾರಿಕಲ್, ಅದು ನಮಗೆ ಲೆನ್ಸ್ ಫಾರ್ಮುಲಾಗೂ ಆಗಬೇಕು, ಹ್ಯೂಮನ್ ಐಗೂ ಆಗಬೇಕು, ಲೆನ್ಸ್ ಫಾರ್ಮುಲಾಗೂ ಆಗ್ಬೇಕಂದ್ರೆ ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ದಿ ಓನ್ಲಿ ಕ್ವಶನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ ಮಯೋಪಿಕ್ ಐ ಅಂದ್ರೆ ನಿಯರ್ ಸೈಟೆಡ್ನೆಸ್. ಏನ್ ಹೇಳಿದು? ದಿಸ್ ಇಸ್ ನಿಯರ್ ಓಕೆ ಸೈಟೆಡ್ನೆಸ್ ಅಂದ್ರೆ ಏನಂತ ಹೇಳ್ತೀವಿ? ನಿಯರ್ ಸೈಟೆಡ್ನೆಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸಮೀಪ ದೃಷ್ಟಿ, ರೈಟ್? ಮಯೋಪಿಯಾ, ಸಮೀಪ ದೃಷ್ಟಿ. ಕ್ಲಿಯರ್? ಸಮೀಪ ದೃಷ್ಟಿ. ಈ ಸಮೀಪ ದೃಷ್ಟಿನಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಲೈಟ್ ರೇಸ್ ಬಂದ್ಬಿಟ್ಟು ಓಕೆ ರೆಟಿನಾ ಇಂದ ಮುಂದೆ ಫೋಕಸ್ ಆಗುತ್ತೆ. ಹೆಲ್ದಿ ಐಗೆ ಇನ್ಫಿನಿಟಿಯಿಂದ ಕಾಣಬೇಕು, ಆದ್ರೆ ಆ ಒಂದು ಫಾರ್ ಪಾಯಿಂಟ್ ಬಂದು ರೆಡ್ಯೂಸ್ ಆಗಿರುತ್ತೆ ಮಯೋಪಿಕ್ ಐನಲ್ಲಿ. ಮಯೋಪಿಕ್ ಐನಲ್ಲಿ ಏನಾಗುತ್ತೆ? ರೆಡ್ಯೂಸ್ಡ್ ಫಾರ್ ಪಾಯಿಂಟ್ ಅಂದ್ರೆ he will be able to see until far point only. ನಾವೇನ್ ಮಾಡ್ತೀವಿ? we try to create an image on the same side of his reduced far point. ಅಂದ್ರೆ ಏನು ಸರ್? ಸಿಂಪಲ್ ಆಗಿ we use a concave lens ಅಂದ್ರೆ ಪೀನ ಮಸೂರವನ್ನು ಬಳಸ್ತೀವಿ. ಹೇಗೆ? ಸಿಂಪಲ್ ಲೆನ್ಸ್ ಫಾರ್ಮುಲಾನೇ ಬರೀರಿ. ಪೀನ ಮಸೂರಾಗೆ ಫೋಕಲ್ ಲೆಂತ್ ನೆಗೆಟಿವ್ ಅಂತ ಹೇಳಿದೆ. ಫೋಕಲ್ ಲೆಂತ್ ಏನು? ನೆಗೆಟಿವ್ ಇರುತ್ತೆ ಆಯ್ತಾ. ಸೊ ವೈಲ್ ಸಾಲ್ವಿಂಗ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ಆಬ್ಜೆಕ್ಟ್ ಟು ಮೈನಸ್ ಇನ್ಫಿನಿಟಿಲಿ ಇರೋದು ಕಾಣೋಲ್ಲ, ಅದನ್ನ ಎಲ್ಲಿ ತರಬೇಕು? ಆ ಒಂದು ಸಾಮರ್ಥ್ಯವಿರುವ ಲೆನ್ಸ್ ತಗೊಂಬಂದು ದ ಇಮೇಜ್ ಡಿಸ್ಟೆನ್ಸ್ ಹ್ಯಾಸ್ ಟು ಬಿ ಅಟ್ ದ ಫಾರ್ ಪಾಯಿಂಟ್. ಈಗ ಹಂಗೆ ನೋಡಿದ್ರೆ ಇಮೇಜ್ ಯಾವ ಕಡೆ ಇದೆ? ಆಬ್ಜೆಕ್ಟ್ ಇರೋ ಕಡೆನೇ ಇದೆಯಲ್ಲ. ಸೊ ದ ಇಮೇಜ್ ಡಿಸ್ಟೆನ್ಸ್ ಇಸ್ ಆಲ್ಸೋ ಟು ಬಿ ಕನ್ಸಿಡರ್ಡ್ ನೆಗೆಟಿವ್. ಓಕೆ, ಸೊ ವೈಲ್ ಸಬ್ಸ್ಟಿಟ್ಯೂಟಿಂಗ್ ಅಲಾಂಗ್ ವಿತ್ ಸೈನ್ ಕನ್ವೆನ್ಷನ್ಸ್, ಓಕೆ, ಅಲಾಂಗ್ ಓಕೆ ವಿತ್ ಸೈನ್ ಕನ್ವೆನ್ಷನ್ಸ್, ಓಕೆ, ಸೈನ್ ಕನ್ವೆನ್ಷನ್ಸ್ ನಾವ್ ಏನ್ ಮಾಡಬೇಕು ಅಂತಂದ್ರೆ ಯು ಶುಡ್ ಡೆಫಿನೆಟ್ಲಿ ನೋ ಒನ್ ಥಿಂಗ್. ಏನು? ನಿಮಗೆ ಪಕ್ಕಾ ಒಂದಂತೂ ಗೊತ್ತಿರಬೇಕು, ಫೋಕಲ್ ಲೆಂತ್ ಬಂದು ನೆಗೆಟಿವ್ ಇರುತ್ತೆ ಬಿಕಾಸ್ ವಿ ಯೂಸ್ ಕಾನ್ಕೇವ್ ಆಯ್ತಾ. ಇಮೇಜ್ ಡಿಸ್ಟೆನ್ಸ್ ಕೂಡ ನೆಗೆಟಿವ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೂಡ ನೆಗೆಟಿವ್. ಓಕೆ, ಕ್ಲಿಯರ್? ಅನ್ನೋನ್ ಟರ್ಮ್ಸ್ಗೆ ಸೈನ್ ಅಸ್ಯೂಮ್ ಮಾಡಬೇಡಿ, ನೋನ್ ಟರ್ಮ್ಸ್ಗೆ ಮಾತ್ರ ಸೈನ್ ನ ಕಾನ್ಫಿಡೆಂಟ್ ಇಂದ ಹಾಕಿ. ಓಕೆ, ದಟ್ಸ್ ಇಟ್. ರೇ ಡಯಾಗ್ರಾಮ್ ನ ಪ್ರತಿಯೊಬ್ರು ಇದನ್ನ ಫಾಲೋ ಮಾಡಬೇಕು. ರೇ ಡಯಾಗ್ರಾಮ್ಸ್ ಆಲ್ಸೋ ಹೆಲ್ಪ್ಸ್ ಯು ಟು ಇನ್ಫ್ಯಾಕ್ಟ್ ಗೆಸ್ ದ ಆನ್ಸರ್ ಕರೆಕ್ಟ್ಲಿ. ಓಕೆ, ಮೇ ಬಿ ಆನ್ಸರ್ ರಾಂಗ್ ಬಂತು ಅನ್ಕೊಳ್ಳಿ, ಅಂದಾಜಿಸ್ಬೋದು ಆಯ್ತಾ. ಇನ್ಫಿನಿಟಿಲಿ ಇದ್ರೆ ಇಮೇಜ್ F2 ಹತ್ರನೇ ಆಗ್ಬೇಕು, ಪ್ರಧಾನ ಸಂಗಮ ಹತ್ರನೇ ಆಗ್ಬೇಕು. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರು ತಪ್ಪು ಅಂತ ಗೊತ್ತಾಗ್ಬಿಡುತ್ತೆ. ಓಕೆ, ಶ್ಯೂರ್. ಸೊ ಇವತ್ತಿಗೆ ಇಲ್ಲಿಗೆ ನಾವು ಎಂಡ್ ಮಾಡ್ತಾ ಇದೀವಿ. ಮತ್ತೆ ನಾ ಹೇಳಿರೋ ಹಾಗೆ ಫಿಸಿಕ್ಸ್ ನಲ್ಲಿ, ಕೆಮಿಸ್ಟ್ರಿನಲ್ಲಿ ಇಫ್ ಯು ವಾಂಟ್ ಟು ಸ್ಕೋರ್ 90% ಅಂಡ್ ಎಬೋವ್ ಸ್ಕೋರ್ ಮಾಡಬೇಕು ಅಂತ ಅನ್ಕೊಳ್ಳಿ, ರೈಟ್? ಸೊ ಇಫ್ ಯು ವಾಂಟ್ ಟು ಸ್ಕೋರ್ 90% ಅಂಡ್ ಅಬೋವ್ ಏನ್ ನೋಡ್ಬೇಕು ಸರ್? ಟಿಲ್ ಟುಡೇ ಎಸ್ LBA ಸೀರೀಸ್ ನೋಡಿ. LBA ಓಕೆ 1, 2, 3, 4 ಅಂಡ್ 5 ಮಾರ್ಕ್ಸ್. 5 ಮಾರ್ಕ್ಸ್ ಫಿಸಿಕ್ಸ್ಗಿಲ್ಲ, ಬಯೋಗಿದೆ, ಕೆಮಿಸ್ಟ್ರಿಗಿದೆ. ಪ್ರಿಪರೇಟರಿಯ ಮ್ಯಾರಥಾನ್ ಓಕೆ 1, 2, 3 ಮ್ಯಾರಥಾನ್ ನೋಡ್ಬೇಕು ಆಯ್ತಾ. ಅಷ್ಟೇ ಅಲ್ಲದೆ ನಮ್ಮ ಒಂದು ಸ್ಟ್ರಾಟಜಿ ವಿಡಿಯೋಸ್ ನೋಡಿ ಆಯ್ತಾ. ಸ್ಟ್ರಾಟಜಿ ವಿಡಿಯೋಸ್ ಓಕೆ, ವಿಡಿಯೋಸ್ ನೋಡ್ಬೇಕು. ನೋಟ್ಸ್ ಎಲ್ಲಿ ಸಿಗುತ್ತೆ ಸರ್ ಅಂತಂದ್ರೆ ದ ನೋಟ್ಸ್ ಇಸ್ ಅವೈಲೇಬಲ್ ಇನ್
WhatsApp channel and PW app. Okay, it is available in WhatsApp channel. Okay, and it is available in PW app. All right. So makla, all the very best. Answers ಎಲ್ಲಿ ಸಿಗುತ್ತೆ ಸರ್, ಕಾನ್ಫಿಡೆನ್ಸ್ ಎಲ್ಲಿ ಸಿಗುತ್ತೆ ಸರ್, ಫೈನಲ್ ಆಗಿ ಪ್ರಿಪರೇಟರಿ ನಾವು ಪ್ರಿಪೇರ್ ಆಗಿದ್ದೀವಿ ಸರ್. ಐ ಮೀನ್ ಲೈಕ್ ಪ್ರಿಪರೇಟರಿ ಆಗೋಯ್ತು. ದೇ ವಿಲ್ ಬಿ ಅಪ್ಲೋಡಿಂಗ್ ಇಟ್ ಆಫ್ಟರ್ ಪ್ರಿಪರೇಟರಿ ಐ ಥಿಂಕ್. ಆಯ್ತಾ, ಫೈನಲ್ ಎಕ್ಸಾಮ್ಸ್ಗೆ ಪಕ್ಕ ಮಾರ್ಕ್ಸ್ ಬೇಕು ಅಂದರೆ ಈ ಸ್ಟ್ರಾಟಜಿ ವಿಡಿಯೋಸ್ ಅಷ್ಟೇ ಅಲ್ಲ, ಯು ಶುಡ್ ವಾಚ್ ದಿಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಆಲ್ರೆಡಿ ಆಗಿರುವಂತಹ ವಿಡಿಯೋಸ್. ಓಕೆ, ಐ ನೋ ಜನ್ಸಿ, ಯು ಕ್ಯಾನ್ ಡೂ ಇಟ್. ಇಟ್ಸ್ ಅ ಪೀಸ್ ಆಫ್ ಕೇಕ್ ಫಾರ್ ಯು. ಆಯ್ತಾ, ಆಲ್ ದ ವೆರಿ ಬೆಸ್ಟ್. ಸಿಗೋಣಂತೆ ಮತ್ತೊಂದು ಸೆಷನ್ ಅಲ್ಲಿ. ಟೇಕ್ ಕೇರ್.